ಜಡೆ ಜಗಳ ಅನ್ನೋದು ತಲಾಂತರದಿಂದ ನಡ್ಕೊಂಡು ಬಂದಿದೆ. ಇದು ನಿನ್ನೆ ಮೊನ್ನೆ ಕಥೆ ಅಂತೂ ಅಲ್ಲ, ಪುರಾಣದಲ್ಲೂ ಕೂಡ ಇದೆ. ಎರಡು ಜಡೆಗಳು ಸೇರ್ತು ಅಂತಂದರೆ ಜಗಳ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಹೇಳಲಾಗತ್ತೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ಈ ಜಡೆ ಜಗಳ ಅನ್ನೋದು ಒಂದೊಮ್ಮೆ ಹಾದಿರಂಪ ಬೀದಿರಂಪ ಕೂಡ ಆಗ್ಬಿಡತ್ತೆ. ಅವರವರ ಮಧ್ಯೆ ಇರಬೇಕಾಗಿರುವಂಥ ಜಗಳ ನಡು ರಸ್ತೆಗೆ ಬಂದುಬಿಡತ್ತೆ. ಸಾಮಾನ್ಯವಾಗಿ ಸಾಮಾನ್ಯ ಜನರ ಲೈಫಲ್ಲಿ ಈ ಥರ ಆಗೋದು ತೀರಾನೇ ಕಾಮನ್, ಮತ್ತು ಅದನ್ನು ಜನ ತಲೆನೂ ಕೆಡಿಸ್ಕೊಳ್ಳಲ್ಲ. ನೀರಿಗೋಸ್ಕರನೋ ಅಥವಾ ಇನ್ಯಾವುದೋ ವಿಚಾರಕ್ಕೋಸ್ಕರನೋ ಹೆಂಗಸರು ಬೀದಿಯಲ್ಲಿ ಜಗಳ ಆಡೋದನ್ನು ನೋಡಿ ಅಯ್ಯೋ ಇವ್ರದ್ದು ಇದ್ದಿದ್ದೆ ಅಂತ ಅಂದ್ಕೊಂಡು ಹೋಗ್ತಾರೆ. ಆದರೆ ಸೆಲೆಬ್ರಿಟಿಗಳ ಜೀವನ ಹಾಗಲ್ಲ. ಗಾಜಿನ ಮನೆ ಒಳಗೆ ಇರ್ತಾರೆ, ಚಿಕ್ಕದೊಂದು ಸೂಜಿಯಲ್ಲಿ ಬಿದ್ರೂ ಕೂಡ ಗೊತ್ತಾಗ್ಬಿಡತ್ತೆ, ಅಯ್ಯೋ ಅವ್ರ ಮನೇಲಿ ಸೂಜಿ ಬಿದ್ದಿತ್ತಂತೆ ಅಂತ ಇಡೀ ಊರಿನವರೇ ಮಾತಾಡ್ತಾರೆ. ಈಗ ಸ್ಯಾಂಡಲ್ವುಡ್ನ ಇಬ್ಬರು ನಟಿಯರ ವಿಚಾರದಲ್ಲಿ ಆಗಿದ್ದು ಕೂಡ ಅದೇ. ಸ್ವತಃ ಅವರಿಬ್ಬರೇ ಭಾವಿಸಿರಲಿಲ್ಲ ಅಂತ ಕಾಣುತ್ತೆ ತಮ್ಮ ಜಡೆ ಜಗಳ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸುತ್ತೆ ಅಂತ. ಹೌದು, ಇವರಿಬ್ಬರೂ ಕೂಡ ನಿಮಗೆ ಗೊತ್ತಿರುವಂಥ ನಟಿಯರೇ. ಗೊತ್ತಿಲ್ಲ ಅಂತ ಅಂದರೆ ಇವ್ರು ಯಾರು, ಯಾಕೆ ಜಗಳ ಆಯಿತು ಎಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಒಬ್ಬರು ನಿರ್ಮಲಾ ಚೆನ್ನಪ್ಪ ಕನ್ನಡ ಕಿರುತೆರೆಯಲ್ಲಿ ತನ್ನದೇ ರೀತಿಯಾದಂಥ ಕಮಾಲ್ ಮಾಡಿದ್ದಾರೆ. ಇನ್ನೊಬ್ಬರು ಅಶ್ವಿನಿ. ಹೌದು, ಅಶ್ವಿನಿ ಗೌಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ವರ್ಷಗಳಿಂದ ಹೀರೋಯಿನ್ ಆಗಿ ಮತ್ತು ಪೋಷಕ ನಟಿಯಾಗಿ ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಆ್ಯಕ್ಟಿಂಗನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿರ್ಮಲಾ ಚೆನ್ನಪ್ಪ ಬಿಗ್ ಬಾಸ್ನಲ್ಲೂ ಕೂಡ ಬಂದಿದ್ದರು, ಬಿಗ್ ಬಾಸ್ ಸೀಸನಲ್ಲಿ ಕಾಣಿಸ್ಕೊಂಡಿದ್ರು ಮತ್ತು ತುಂಬಾ ಡಿಫ್ರೆಂಟ್ ಆಗಿರುವಂಥ ವ್ಯಕ್ತಿತ್ವ ಅಂತ ಕೂಡ ಕರೆಸ್ಕೊಳ್ತಾ ಇದ್ರು. ಚಿಕ್ಕ ವಯಸ್ಸಿಗೆ ಅತಿ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥ ಹುಡುಗಿ ಅಥವಾ ಮಹಿಳೆ ಅಂತ ಅಂದರೆ ಅದು ನಿರ್ಮಲಾ ಚೆನ್ನಪ್ಪ. ನಿರ್ಮಲಾ ಚೆನ್ನಪ್ಪ 37 ವರ್ಷ, ಆದರೆ ಈಗ ಆಲ್ರೆಡಿ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಸಿನಿಮಾ ಆ್ಯಕ್ಟರ್ ಆಗಿ ಎಲ್ಲದರಲ್ಲೂ ಕೂಡ ತಮ್ಮದೇ ರೀತಿಯಾದಂಥ ಹೆಸರನ್ನು ಸಂಪಾದಿಸಿದ್ದಾರೆ. ಈ ಹೆಸರನ್ನು ಸಂಪಾದಿಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಸಂಪಾದಿಸೋದು ಅಂತಂದರೆ ಕಷ್ಟ. ಈಕೆಗೆ ತಲ್ಲಣ ಅನ್ನುವಂಥ ಸಿನಿಮಾದಲ್ಲಿ ಸ್ಟೇಟ್ ಅವಾರ್ಡ್ ಬಂದಿದೆ. ಕನ್ನಡ ಕೋಗಿಲೆ ಅನ್ನುವಂಥ ರಿಯಾಲಿಟಿ ಶೋನನ್ನು ಇವರೇ ಪ್ರೊಡ್ಯೂಸರ್ ಆಗಿದ್ದರು. ಪದ್ಮಾವತಿ ಅಂತ ಒಂದು ಕನ್ನಡದಲ್ಲಿ ಸೀರಿಯಲ್ ಬರ್ತಾ ಇತ್ತು, ತ್ರಿವಿಕ್ರಮ್ ಮತ್ತು ದೀಪ್ತಿ ಅವರು ನಟಿಸಿದಂಥ ಸೀರಿಯಲ್. ಆ ಸೀರಿಯಲ್ನ ಡೈರೆಕ್ಟರೇ ಈ ನಿರ್ಮಲಾ ಚೆನ್ನಪ್ಪ. ಇಷ್ಟು ಪ್ರತಿಭಾವಂತೆ ಆಗಿರುವಂಥ ನಿರ್ಮಲಾ ಚೆನ್ನಪ್ಪಗೆ ನಡು ಬೀದಿಯಲ್ಲಿ ಅಶ್ವಿನಿ ಗೌಡ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಏಕವಚನದಲ್ಲಿ ನಿಂದಿಸಿದ್ದಾರೆ. ನೀನೇನು ಅಂತ ನನಗೆ ಗೊತ್ತಿದೆ, ನಿನ್ನ ಕಥೆಯೆಲ್ಲ ಬಿಚ್ಚಿಟ್ಬಿಡ್ತೀನಿ, ನೀನು ಅಂತೋಳು ಇಂತೋಳು ಅಂತ ಕೂಗಾಡ್ಬಿಟ್ಟಿದ್ದಾರೆ. ಅದು ಕೂಡ ಮೊಬೈಲನ್ನು ಹಿಡ್ಕೊಂಡು ಬಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡೇ ನಿರ್ಮಲಾ ಚೆನ್ನಪ್ಪ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಶ್ವಿನಿ ಗೌಡನ ಬಗ್ಗೆನೂ ಎಲ್ರಿಗೂ ಗೊತ್ತಿರೋ ವಿಚಾರ, ಆಕೆ ಕೂಡ ತುಂಬ ಡೀಸೆಂಟ್ ಹುಡುಗಿ. ಅದಲ್ಲದೆ ಅವರಾಯಿತು ಅವ್ರ ಲೈಫ್ ಆಯಿತು ಅಂತ ಬ್ಯುಸಿ ಇರ್ತಾರೆ. ಇತ್ತೀಚೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಕನ್ನಡ ಪರ ಹೋರಾಟಗಾರ್ತಿಯಾಗಿ ಹೆಸರು ಮಾಡಿದ್ದಾರೆ. ಇಂಥ ಅಶ್ವಿನಿ ನಿರ್ಮಲಾಗೆ ಬೈದಿದ್ಯಾಕೆ ನಡು ಬೀದಿಯಲ್ಲಿ ಎಲ್ಲರೂ ನೋಡುವಂತೆ ಇಬ್ಬರೂ ಜಗಳ ಆಡಿದ ಯಾಕೆ ಅನ್ನೋದು ನಿಜವಾಗ್ಲೂ ಕೂಡ ಎಲ್ರಿಗೂ ಇರುವಂಥ ಪ್ರಶ್ನೆ. ಹೌದು, ಇಲ್ಲಿ ಒಂದು ಹಣಕಾಸು ವಿಚಾರಕ್ಕೆ ಜಗಳ ನಡೀತಿದೆ ಅನ್ನೋದು ಆ ವಿಡಿಯೋ ನೋಡಿದ್ರೆ ಮತ್ತು ಆ ವಿಡಿಯೋದಲ್ಲಿರುವಂಥ ಆಡಿಯೋ ಕೇಳಿದ್ರೆ ಗೊತ್ತಾಗತ್ತೆ. ನಾವು ಆ ಜಗಳದ ಆಡಿಯೋ ವಿಡಿಯೋ ಬಳಸಬಾರದು ಅನ್ನುವಂಥ ಕಾರಣಕ್ಕೆ ಜಸ್ಟ್ ಫೋಟೋಸ್ಗಳನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೆ. ಇಬ್ಬರು ಬಾಯಿಗೆ ಬಂದಂಗೆ ಬೈದಾಡ್ಕೊಂಡಿರುವಂಥ ವಿಡಿಯೋ ಅದು. ಹೌದು, ನೀನೇನೇ ನನ್ನ ಬಗ್ಗೆ ಮಾತಾಡೋದು, ನಿಂದೆಲ್ಲನೂ ನನಗೆ ಗೊತ್ತು ಕಣೆ, ಕೊಡಬೇಕಾಗಿರೋ ಹಣನ ಬಾಯಿ ಮುಚ್ಕೊಂಡು ಈಗಲೇ ಕೊಡೆ, ನೀನು ಯಾರ್ಯಾರಿಗೆ ತಲೆ ಮೇಲೆ ಕೈ ಇಟ್ಟಿದ್ಯಾ ಅಂತ ಗೊತ್ತು ಕಣೆ, ಯಾರ್ಯಾರ ಹತ್ರ ನೀನು ಜಗಳ ಮಾಡಿದ್ಯಾ, ಯಾರ್ಯಾರ ಹತ್ರ ದುಡ್ಡಿಸ್ಕೊಂಡಿದ್ಯಾ ಅಂತ ಗೊತ್ತು ಕಣೆ ಅಂತ ಎಷ್ಟು ದಿನ ಅಂತ ಆಟರಿಸ್ತೀಯೇ, ನನ್ನ ದುಡ್ಡು ತೊಗೊಂಡು ನೀನು ಏನೇ ಮಾಡ್ತೀಯಾ, ಎಷ್ಟು ಜನಕ್ಕೆ ಈ ಥರ ಯಾಮಾರಿಸಿದ್ಯಾ ಅಂತ ನನಗೆ ಗೊತ್ತಿಲ್ವೇನೆ, ದುಡ್ಡಿಂದ ನೀನು ಏನೇನು ಮಾಡಿದ್ಯಾ ಅಂತ ನನಗೆಲ್ಲನೂ ಗೊತ್ತು, ಎಲ್ಲಿ ಕಂಪ್ಲೇಂಟ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ, ಅದನ್ನು ನಾನು ಮಾಡ್ತೀನಿ ಕಣೆ ಅಂತ ಏಕವಚನದಲ್ಲಿ ಬಾಯಿಗೆ ಬಂದಂಗೆನೆ ನಿರ್ಮಲಾ ಚೆನ್ನಪ್ಪಗೆ ಅಶ್ವಿನಿ ಗೌಡ ಬೈದಿದ್ದಾರೆ. ಅಶ್ವಿನಿ ಗೌಡ ಕಾರ್ನಲ್ಲಿ ಬಂದು ಮೊಬೈಲಲ್ಲಿ ಬೈಯೋದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಬಾಯಿಗೆ ಬಂದಂಗೆ ಬೈದ್ರೂ ಕೂಡ ನಿರ್ಮಲಾ ಚೆನ್ನಪ್ಪ ಆಯಿತು ಮಾಡು, ಆಯಿತು ನೋಡೋಣ ಬಿಡು ಅಂತ ತುಂಬ ತಾಳ್ಮೆಯಿಂದ ಮಾತನಾಡಿರುವಂಥ ವಿಡಿಯೋ ಅದು. ನಿರ್ಮಲಾ ಚೆನ್ನಪ್ಪ ಯಾಕೆ ಅಶ್ವಿನಿ ಗೌಡ ಬಳಿ ಸಾಲ ಮಾಡಿದ್ರು ಅಥವಾ ಏನಂತ ದುಡ್ಡಿಸ್ಕೊಂಡ್ರು, ಯಾವ ಕಾರಣಕ್ಕೆ ದುಡ್ಡಿಸ್ಕೊಂಡ್ರೋ ಗೊತ್ತಿಲ್ಲ. ಆದರೆ ಒಂದು ಹಣಕಾಸಿನ ವಿಚಾರದಲ್ಲಿ ಇದು ಗಲಾಟೆ ಆಗಿರೋದು ಅನ್ನೋದು ಗೊತ್ತಾಗ್ತಿದೆ. ಮತ್ತು ಅಶ್ವಿನಿ ಗೌಡ ಹೇಳಿದ ಹಾಗೆ ನಿರ್ಮಲಾ ಚೆನ್ನಪ್ಪ ಅನೇಕರ ಬಳಿ ಇದೇ ಥರ ಸಾಲ ಮಾಡಿದ್ದಾರೆ, ದುಡ್ಡಿಸ್ಕೊಂಡು ವಾಪಸ್ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ಕೇಳಬಹುದು. ಆದರೆ ಇಲ್ಲಿ ನಿರ್ಮಲಾ ಚೆನ್ನಪ್ಪ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಅವ್ರ ಗಂಡ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರೋರು.
ಗಂಡ ಹೆಂಡತಿ ಇಬ್ಬರೂ ಸೇರಿ ಅನೇಕ ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಅಶ್ವಿನಿ ಗೌಡ ಕೂಡ ಅನೇಕ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರ ವ್ಯವಹಾರ ಸಂಬಂಧ ಯಾವ ರೀತಿಯಾಗಿತ್ತು, ಯಾಕೆ ದುಡ್ಡು ಕೊಟ್ಟಿದ್ರು, ಯಾರಿಂದ ದುಡ್ಡು ಕೊಟ್ಟಿದ್ರು, ಯಾವಾಗ ಕೊಟ್ಟಿದ್ರು, ಎಷ್ಟು ಕೊಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ, ಇಷ್ಟರ ಮಟ್ಟಿಗೆ ಗಲಾಟೆ ಆಗೋದಕ್ಕೆ, ಇಷ್ಟರ ಮಟ್ಟಿಗೆ ಬೀದಿಗೆ ಬಂದು ಗಲಾಟೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ಇಬ್ಬರು ನಟಿಯರು ಕೂಡ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಆದರೆ ಇದೊಂದು ಹಣಕಾಸು ಮತ್ತು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಗಲಾಟೆ ಹಾದಿರಂಪ ಬೀದಿರಂಪ ಆಗಿದೆ ಅನ್ನೋದು ಮಾತ್ರ ಆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಈ ಒಂದು ಗಲಾಟೆ ಯಾವುದೇ ಮಾಧ್ಯಮಗಳಲ್ಲಿ ಬಂದಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಟ್ಕೊಂಡಿದ್ದಾರೆ. FIR ಆಗಿದೆಯಾ, ತನಿಖೆ ನಡೀತಾ ಇದೆಯಾ, ದುಡ್ಡು ವಾಪಸ್ ಕೊಟ್ರಾ, ಇದ್ಯಾವುದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಇಲ್ಲ. ಆದರೆ ಒಂದು ಕಾಲದಲ್ಲಿ ಹೀರೋಯಿನ್ ಆಗಿದ್ದಂಥ ಅಶ್ವಿನಿ ಮತ್ತು ಈಗಲೂ ಕೂಡ ಒಳ್ಳೊಳ್ಳೆ ಸೀರಿಯಲ್ಗಳನ್ನು, ಕಥೆಗಳನ್ನು ನಿರ್ಮಾಣ ಮಾಡುವ, ನಿರ್ದೇಶನ ಮಾಡುವ ಕೆಪಾಸಿಟಿ ಇರುವಂಥ ಕಲಾವಿದೆ. ಇಬ್ಬರೂ ಒಳ್ಳೆ ಕಲಾವಿದರ ನಡುವೆಗೆ ಈ ಥರದ್ದೊಂದು ವೈಮನಸ್ಸು ಮೂಡಿರೋದು ಮತ್ತು ಈ ಜಗಳ ಹಾದಿರಂಪ ಬೀದಿರಂಪ ಆಗಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ಸೊ ಇವರಿಬ್ಬರನ್ನ ಖುದ್ದಾಗಿ ಕೇಳಿದ್ರೆ ಆ ಗಲಾಟೆ ಯಾಕಾಯಿತು, ಏನು ಎತ್ತ ಅನ್ನೋದು ಗೊತ್ತಾಗ್ಬೋದು. ಅದೇ ತೀರ ವೈಯಕ್ತಿಕವಾಗಿ ಉಳ್ಕೊಳ್ಳಿ ಅಂತ ಮುಚ್ಚಾಕಲಾಗಿದೆ.